ಹೈ ಚಾಂಪಿಯನ್ಸ್, ವೆಲ್ಕಮ್ ಟು ಸ್ಪರ್ಧಾ ಗುರುಜಿ ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನ್ನಲ್ಲಿ RRB ಗ್ರೂಪ್ ಡಿ ಮತ್ತು NTPCಯಲ್ಲಿ ಕೇಳಿರುವ ಸೈನ್ಸ್ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ RRB ಗ್ರೂಪ್ ಡಿ ಮತ್ತು NTPC ಎಂದ ಸಪ್ರೇಟ್ ಪ್ಲೇಲಿಸ್ಟ್ ಮಾಡಿದ್ದೇವೆ. ಅಲ್ಲಿ ಪ್ರತಿದಿನವೂ ಇನ್ಮೇಲೆ ಡೈಲಿ ಸೈನ್ಸ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಎಲ್ಲ ರೀತಿಯ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಪ್ಲಾಸ್ಮಾ ಪೊರೆಯು ಜೀವಕೋಶ ಗೋಡೆಯಿಂದ ಆವೃತವಾಗಿದ್ದು ಜೀವಕೋಶಗಳಲ್ಲಿ ಡ್ಯಾಶ್ ಆಗಿದೆ. ಅಂದರೆ ಈ ಮೇಲಿನಗಳಲ್ಲಿ ಯಾವುದಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಏನಂದರೆ ಮೇಲಿನ ಎಲ್ಲವು. ಪ್ಲಾಸ್ಮಾ ಪೊರೆಯು ಜೀವಕೋಶ ಗೋಡೆಯಿಂದ ಆವೃತವಾಗಿರ್ತೈತಿ. ಸಸ್ಯಗಳಿಂದ ಕೂಡಿರ್ತೈತಿ. ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಪಾಚಿಗಳಿಂದ ಕೂಡ ಕೂಡಿರ್ತೈತಿ. ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವು. ಸೈಟೋಲಜಿಯ ಪಿತಾಮಹರು, ಇದಕ್ಕೆ ಸರಿಯಾದ ಉತ್ತರ ರಾಬರ್ಟ್ ಹುಕ್. ಇದಕ್ಕೆ ಸರಿಯಾದ ಉತ್ತರ. ಎಲ್ಲ ಸಸ್ಯ ಅಂಗಾಂಶಗಳ ರಚನೆಯನ್ನು ರೂಪಿಸುವ ಅಂತಿಮ ಘಟಕಗಳು ಜೀವಕೋಶಗಳಾಗಿವೆ ಎಂದು ಈ ಕೆಳಗಿನವರಲ್ಲಿ ಯಾರು ತೀರ್ಮಾನಿಸಿದರು? ಇದಕ್ಕೆ ಸರಿಯಾದ ಉತ್ತರ ಸ್ಕ್ಲೀಡೆನ್. ಇಂಟರ್ಫೇಸ್ನ ಮೊದಲ ಭಾಗವನ್ನು ಹೇಗೆಂದು ಕರೆಯಲಾಗುತ್ತದೆ? ಇದು RRB ಗ್ರೂಪ್ ಡಿಯಲ್ಲಿ ಕೇಳಿದ ಪ್ರಶ್ನೆ. ಇಂಟರ್ಫೇಸ್ನ ಮೊದಲ ಭಾಗವನ್ನು ಹೇಗೆಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ G1 ಹಂತ 1. ಹಂತ. ನ್ಯೂಕ್ಲಿಯಸ್ ಅನ್ನು ಮೊದಲ ಬಾರಿಗೆ ಗುರುತಿಸಿದ್ದು ಯಾರು? ಇದಕ್ಕೆ ಸರಿಯಾದ ಉತ್ತರ ಫಾಂಟಾನ. ನೋಡಿ ಸ್ನೇಹಿತರೆ, ಇದು ಬಯಾಲಜಿಯಲ್ಲಿ ಜೀವಕೋಶಗಳ ಅಧ್ಯಯನದ ಮೊದಲನೇ ಚಾಪ್ಟರ್ ಆಗಿದೆ. ಹಾಗಾಗಿ ಸುಮಾರು ಪ್ರಶ್ನೆಗಳು ಮೊದಲನೇ ಚಾಪ್ಟರಲ್ಲಿ ಡಿಸ್ಕಷನ್ ಆದ ನಂತರ ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ಮೇಲೆ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಜೀವಂತ ಜೀವಕೋಶದ ಪ್ರಮುಖ ರಚನಾತ್ಮಕ ಅಂಶವಾಗಿದೆ? ಇದು ಜೀವಕೋಶದ ರಚನಾತ್ಮಕ ಅಂಶವೆಂದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಕಾರ್ಬನ್. ಇಲ್ಲಿ ಸರಿಯಾದ ಉತ್ತರ. ಪ್ರಾಣಿಗಳು ಮತ್ತು ಸಸ್ಯಗಳ ದೇಹಗಳು ಜೀವಕೋಶಗಳು ಮತ್ತು ಜೀವಕೋಶಗಳ ಉತ್ಪನ್ನಗಳಿಂದ ಕೂಡಿದೆ ಎಂದು ಊಹೆಯನ್ನು ಈ ಕೆಳಗಿರುವಲ್ಲಿ ಯಾರು ಪ್ರಸ್ತಾಪಿಸಿದರು? ಇದಕ್ಕೆ ಸರಿಯಾದ ಉತ್ತರ ಥಿಯೋಡರ್ ಶ್ವಾನ. ಈ ಕೆಳಗಿನವುಗಳಲ್ಲಿ ಯಾವುದು ಚಿಕ್ಕ ಕೋಶವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಮೈಕೋಪ್ಲಾಸಮ್. ನೋಡಿ ಸ್ಪರ್ಧಾರ್ಥಿಗಳೇ, ನೀವು ಯಾರು ಸ್ಟೇಟ್ ಗೌರ್ಮೆಂಟ್ ಓದ್ತಿದ್ರಿ ಅವರಿಗೆ ಈ ಸೈನ್ಸ್ ಕ್ವಶನ್ ಸ್ವಲ್ಪ ಟಫ್ ಆಕಾವೆ. ಯಾಕಂದರೆ ಇವು ಗ್ರೂಪ್ ಡಿಯಲ್ಲಿ ಒಂದು ಸ್ವಲ್ಪ ಇಂಗ್ಲೀಷ್ ಲೆವೆಲ್ ಜಾಸ್ತಿಯಲ್ಲಿ ಕೇಳ್ತಿರ್ತಾರೆ. ಸಸ್ಯಕೋಶವು ಪ್ರಾಣಿಕೋಶಗಳಿಗಿಂತ ಭಿನ್ನವಾಗಿರುತ್ತದೆ. ಅವುಗಳೆಂದರೆ ಅಂದರೆ ಸಸ್ಯಕೋಶಕ್ಕಿಂತ ಪ್ರಾಣಿಕೋಶ ಭಿನ್ನವಾಗಿರ್ತೈತಿ. ಅದಕ್ಕೆ ಏನು ಡಿಫ್ರೆನ್ಸ್ ಅಂತ ಕೇಳಿದ್ರೆ ಇಲ್ಲಿ ಸರಿಯಾದ ಉತ್ತರ ಕೋಶಗೋಡೆ ಅಂದರೆ ಸೆಲ್ ವಾಲ್. ಜೀವಕೋಶ ಪೊರೆಯು 5 ಪ್ರವೇಶ ಸಾಧ್ಯತೆಯನ್ನು ಹೊಂದಿದೆ. ಇದರರ್ಥ ಏನಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಏನಂದರೆ ಕೆಲವು ವಸ್ತುಗಳನ್ನು ಮಾತ್ರ ಹಾದು ಹೋಗಲು ಅನುಮತಿಸುತ್ತದೆ. ಜೀವಕೋಶ ಪೊರೆಯು ಕೆಲವು ವಸ್ತುಗಳನ್ನು ಮಾತ್ರ ಹಾದು ಹೋಗಲು ಅನುಮತಿಸುತ್ತದೆ. ವಿಕಾಸದ ರೂಪಾಂತರ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಇಲ್ಲಿ ಸರಿಯಾದ ಉತ್ತರ ಹ್ಯೂಗೋ ಡಿ ವ್ರೈಸ್. ಯೂಕ್ಯಾರಿಯೋಟ್ ಕೋಶಗಳಲ್ಲಿನ ಪ್ಲಾಸ್ಮಾ ಪೊರೆಯು ಇದರಿಂದ ಮಾಡಲ್ಪಟ್ಟಿದೆ. ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಪಾಸ್ಫೋಲಿಪಿಡ್ ಅಲ್ಲ, ಪಾಸ್ಫೋಲಿಪೋಪ್ರೋಟೀನ್ ಇಲ್ಲಿ ಸರಿಯಾದ ಉತ್ತರ. ಭೂಮಿಯ ಮೇಲಿನ ಅತ್ಯಂತ ಹಳೆಯ ಜೀವಿ ಯಾವುದು? ಭೂಮಿಯ ಮೇಲಿನ ಅತ್ಯಂತ ಹಳೆಯ ಜೀವಿ ಆದರೆ ನೀಲಿ ಹಸಿರು ಪಾಚಿ ಇದು ಭೂಮಿಯ ಮೇಲಿನ ಅತ್ಯಂತ ಹಳೆಯ ಜೀವಿಯಾಗಿದೆ. ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಒರಟಾಗಿ ಕಾಣುತ್ತದೆ ಏಕೆಂದರೆ ಈ ಕೆಳಗಿನ ಯಾವ ಜೀವಕೋಶ ಅಂಗಾಂಶವು ಅದರ ಮೇಲ್ಮೈಗೆ ಅಂಟಿಕೊಳ್ಳುತ್ತದೆ? ಅಂದರೆ ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮನ್ನು ಸೂಕ್ಷ್ಮದರ್ಶಕದಲ್ಲಿ ನೋಡಿದಾಗ ಒರಟಾಗಿ ಕಾಣಲ್ಲ. ಏನು ಕಾರಣ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಏನಂದರೆ ರೈಬೋಸೋಮ್ಗಳ ಮುಖಾಂತರ ಇದು ಒರಟಾಗಿ ಕಾಣುತ್ತದೆ. ಡ್ಯಾಶ್ ಇವುಗಳನ್ನು ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಹೇಳ್ತಾರೆ. ಇಲ್ಲಿ ಸರಿಯಾದ ಉತ್ತರ ಮೈಟ್ರೋಕಾಂಡ್ರಿಯನ್ನು ಶಕ್ತಿ ಉತ್ಪಾದನಾ ಕೇಂದ್ರ ಮತ್ತು ಉಸಿರಾಟದ ಕೇಂದ್ರ ಕೂಡ ಅಂತ ಕರೆಯುತ್ತಾರೆ. ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿಗಿಂತ ಸುಲಭವಾಗಿ ಹಾದು ಹೋಗಲು ಅನುಮತಿಸುವ ಪೊರೆಯನ್ನು
ಹೀಗೆ ಎಂದು ಕರೆಯಲಾಗುತ್ತದೆ. ಒಂದು ವಸ್ತುವನ್ನು ಇನ್ನೊಂದು ವಸ್ತು ಮುಖಾಂತರ ಹಾದು ಹೋಗಬೇಕು, ಅದನ್ನು ಆಯ್ದ ಪ್ರವೇಶ ಸಾಧ್ಯ ಎಂದು ಕರೀತಾರೆ. ಆಯ್ದ ಪ್ರವೇಶ ಸಾಧ್ಯ ಎಂದು ಕರೀತಾರೆ. ಮಿಯೋಸಿಸ್ ಎಂಬ ಪದವನ್ನು ಮೊದಲ ಬಾರಿಗೆ ಸೃಷ್ಟಿಸಿದವರು ಅಥವಾ ಮಿಯೋಸಿಸ್ ಎಂಬ ಪದವನ್ನು ಮೊದಲು ಸೃಷ್ಟಿಸಿದವರು ಯಾರು ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಫಾರ್ಮರ್ ಮತ್ತು ಮೂರ್. ಫಾರ್ಮರ್ ಮತ್ತು ಮೂರ್ ಇಲ್ಲಿ ಸರಿಯಾದ ಉತ್ತರ. ಎರಡು ಕೋಶ ವಿಭಜನೆಗಳ ನಡುವಿನ ಅವಧಿಯನ್ನು ಹೀಗೆಂದು ಕರೆಯುತ್ತಾರೆ. ಎರಡು ಕೋಶಗಳ ವಿಭಜನೆಯ ನಡುವಿನ ಅವಧಿಯನ್ನು ಹೀಗೆಂದು ಕರೆಯುತ್ತಾರೆ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಇಂಟರ್ಫೇಸ್. ಇಲ್ಲಿ ಎರಡು ಕೋಶಗಳ ನಡುವಿನ ವಿಭಜನೆಯನ್ನು ಇಂಟರ್ಫೇಸ್ ಅಂತ ಕರೀತಾರೆ. ಇದು ಸಾಮಾನ್ಯವಾಗಿ ನಿಮಗೆ ಈಜಿ ಅರ್ಥ ಆಕೈತ್ರಿ. ಎಲೆಗಳ ಹಸಿರು ವರ್ಣದ್ರವದಲ್ಲಿ ಈ ಕೆಳಗಿನ ಯಾವ ಅಂಶವಿದೆ? ಎಲೆಗಳಲ್ಲಿ ಹಸಿರು ಕಂಡು ಬರ್ತೈತಿ. ಹಸಿರಿನಲ್ಲಿ ಯಾವ ವರ್ಣಕ ಕಂಡು ಬರ್ತೈತಿ ಅಂದರೆ ಇಲ್ಲಿ ಸರಿಯಾದ ಉತ್ತರ ಮ್ಯಾಗ್ನೀಸಿಯಂ. ಇದು PCಯಲ್ಲಿ ಹಲವಾರು ಬಾರಿ ರಿಪೀಟ್ ಆಗಿದೆ. ಆಲ್ರೆಡಿ ಗ್ರೂಪ್ ಡಿಗೆ ಇನ್ನೊಂದು ಸಲ ಕ್ವಶನ್ ಕೇಳಿದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಜೀವಕೋಶದ ಶಕ್ತಿಯ ಕರೆನ್ಸಿ ಎಂದು ಕರೆಯಲಾಗುತ್ತದೆ? ಶಕ್ತಿಯ ಕರೆನ್ಸಿ ಯಾವುದಂದ್ರೆ ಇಲ್ಲಿ ಸರಿಯಾದ ಉತ್ತರ ಅಡಿನೋಸಿನ್ ಟ್ರೈ ಫಾಸ್ಫೇಟ್. ಅಡಿನೋಸಿನ್ ಟ್ರೈ ಫಾಸ್ಫೇಟ್ ಇಲ್ಲಿ ಸರಿಯಾದ ಉತ್ತರ. ಇದನ್ನು ಜೀವಕೋಶದ ಶಕ್ತಿಯ ಕರೆನ್ಸಿ ಎಂದು ಕರೀತಾರೆ. ಹಣ್ಣು ಮೃದುವಾಗುವುದು ಮತ್ತು ಹಣ್ಣಾಗಲು ಕಾರಣ. ಹಣ್ಣು ಮೃದುವಾಗಲು ಮತ್ತು ಹಣ್ಣಾಗಲು ಕಾರಣ ಏನಂದರೆ ಮಧ್ಯದ ಲ್ಯಾಮೆಲದಲ್ಲಿ ವಿಸರ್ಜನೆ ಆಗೋ ಮುಖಾಂತರ ಹಣ್ಣು ಮೃದುವಾಕೈತಿ ಮತ್ತು ಹಣ್ಣು ಆಕೈತಿ. ಮಾನವನ ದೇಹದ ಅತ್ಯಂತ ದೊಡ್ಡ ಜೀವಕೋಶವೆಂದರೆ ಇಲ್ಲಿ ಸರಿಯಾದ ಉತ್ತರ ನರಕೋಶ. ಇದನ್ನು PC ಮತ್ತು PSIಯಲ್ಲಿ ಹಲವಾರು ಬಾರಿ ರಿಪೀಟ್ ಆದ ಕ್ವಶನ್. ನೋಡಿ ಸ್ಪರ್ಧಾರ್ಥಿಗಳೇ, ಈ ಉತ್ತರವನ್ನು ನೀವು ಕಮೆಂಟ್ ಮೂಲಕ ನಿಮ್ಮ ಉತ್ತರವನ್ನು ತಿಳಿಸಿ. ಮೈಟ್ರೋಕಾಂಡ್ರಿಯಾಗಳು ತಮ್ಮದೇ ಆದ ಉತ್ಪಾದಿಸುವ ಡ್ಯಾಶ್ ಸಾಮರ್ಥ್ಯವಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಅದೇ ರೀತಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ಹಿಸ್ಟ್ರಿ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡೋಣ. ಸೈನ್ಸ್ ಕ್ವಶನ್ಗಳು ನಿಮಗೆ ಮೊದಲು ಟಫ್ ಆಗ್ತವೆ. ಯಾಕಂದರೆ ಇವು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಕೇಳೋ ಹಾಗೆ ಸೈನ್ಸ್ ಕೇಳಲ್ಲ. ಹಾಗಾಗಿ ಟಫ್ ಅನ್ನಿಸ್ತಾವ್ರಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಹಿಸ್ಟ್ರಿ ಡಿಸ್ಕಷನ್ ಮಾಡೋಣ. ಇದೇ ರೀತಿ ಜಿಯೋಗ್ರಫಿಯನ್ನು ಕೂಡ ಡಿಸ್ಕಷನ್ ಮಾಡೋಣ. ಈ ಮಾಹಿತಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.